ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಯಕ್ಷ ಕನ್ನಡಕ್ಕೆ ಸ್ವಾಗತ. ಇದು ಭಾನುವಾರದ ವ್ಲಾಗ್. ಏನಪ್ಪ ಅಂತ ಕೇಳಿದರೆ, ಇವತ್ತು ನನಗೊಂದು ಪಾಡ್ಕಾಸ್ಟಿಂಗ್ ಇತ್ತು. ರಿಟೈರ್ಡ್ ಆರ್ಮಿ ಅವರದ್ದು ಪಾಡ್ಕಾಸ್ಟಿಂಗ್ ಮಾಡಿ ಬಂದು ಮನೆಯಲ್ಲಿದ್ದೆ. ಹಾಗಾಗಿ ಫ್ರೆಂಡ್ ಬರಲಿಕ್ಕೆ ಹೇಳಿದ, ಅಂದರೆ ನಮ್ಮ ಊರಿನ ಟೀಮ್ ಇದೆ, ಟೀಮ್ ಹತ್ರ ಒಂದು ಕ್ರಿಕೆಟ್ ಆಡುವ ಅಂತ ಹೇಳಿ ಅವ ಬರಲಿಕ್ಕೆ ಹೇಳಿದ. ಸೊ ಅದಕ್ಕೆ ನಾನು ನನ್ನ RX-100 ಬೈಕ್ ತಗೊಂಡು ಹೋಗಿರುವಂಥದ್ದು ನಮ್ಮ ಊರಿನ ನಮ್ಮದೊಂದು ಉಜಿರೆಯಿಂದ ಚಾರ್ಮಾಡಿ ಮಾರ್ಗವಾಗಿ ಮಧ್ಯದಲ್ಲಿ ಸಿಗುವಂಥ ಒಂದು ಪುಟ್ಟ ಹಳ್ಳಿ ಚಿಬ್ಬಿದ್ರೆ ಅಂತ ಹೇಳಿ. ನಮ್ಮದೇ ಒಂದು ಟೀಮ್ ಇದೆ, ಒಂದು ಹಳ್ಳಿಯ ಪ್ರದೇಶ. ಬಟ್ ಶನಿವಾರ ಭಾನುವಾರ ಈ ಮಂಗಳೂರು, ಸುಳ್ಯ, ಹಾಸನೆಲ್ಲ ಬೇರೆ ಬೇರೆ ಕಡೆ ಇರುವವರೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಬರ್ತಾರೆ. ಬಂದರೆ 2 ದಿನ ಕ್ರಿಕೆಟ್ ಆಡುವಂಥದ್ದು. ಆ್ಯಕ್ಚುಲಿ ನನಗೆ ಯಕ್ಷಗಾನ ಇರೋದ್ರಿಂದ ಅಥವಾ ಶೂಟ್ ಬ್ಯುಸಿ ಇರೋದ್ರಿಂದ ನಾನು ಆಡ್ಲಿಕ್ಕೆ ಹೋಗುವಂಥದ್ದು ಬಹಳ ಕಡಿಮೆ. ಈ ಟೈಮಲ್ಲಿ ಯಕ್ಷಗಾನ ಇರೋದಿಲ್ಲ, ಹಾಗಾಗಿ ಹೋಗ್ತೇನೆ. ಬಟ್ ಈಗ ಶೂಟಿಂಗ್ ಬ್ಯುಸಿ ಇರೋದ್ರಿಂದ, ಶನಿವಾರ ಭಾನುವಾರ ಶೂಟಿಂಗ್ ಇರೋದ್ರಿಂದ ನಾನು ಬಹಳಷ್ಟು ನನಗೆ ಹೋಗಲಿಕ್ಕೆ ಟೈಮ್ ಸಿಗೋದಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ಶೂಟಿಂಗ್ ಹೋಗಿದ್ದೆ. ಮತ್ತು ಮಧ್ಯಾಹ್ನ ನಂತರ ಫ್ರೆಂಡ್ ಬರಲಿಕ್ಕೆ ಹೇಳಿದ್ದ, ನನ್ನ RX-100 ಬೈಕ್ ನೋಡುವ ಬಾ ಅಂತ ಹೇಳಿ. ಸೊ ಆ ಕಾರಣದಿಂದ ನಾನು ಹೋಗಿರುವಂಥದ್ದು. ಹೋಗುವಾಗ ನಾನು ಮತ್ತೆ ಆಡೋದಿಲ್ಲ, ಬರ್ತೇನೆ ಹೇಳುವಾಗ ಆಡಬೇಕು ಅಂತ ಹೇಳಿ. ಮುಂಚೆಲ್ಲ ನಾವು ಆಡ್ತಾ ಇದ್ವಿ ತುಂಬ. ಈಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಸಿಗುವಂಥದ್ದು ಕಡಿಮೆ ಟೈಮ್. ಹಾಗಾಗಿ ನೋಡಿ, ಇದು ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ. ಇಲ್ಲಿ ನಾವು ಕ್ರಿಕೆಟನ್ನು ಆಡುವಂಥದ್ದು. ತುಂಬ ಜನ ಇರ್ತೇವೆ, ತುಂಬ ಜನ ಆಟ ಆಡ್ತೇವೆ. ಒಂದಷ್ಟು ಜನ ಮತ್ತು ನಮ್ಮ ಟೀಮ್ನವರು ಒಂದಷ್ಟು ಜನ ಬೆಂಗಳೂರಲ್ಲಿದ್ದಾರೆ, ಹೆಚ್ಚಿನವರು. ಅವರೆಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಬರ್ತಾರೆ. ಕೆಲವರು ನಾವು ಈ ಒಂದು ಹಾಸನ ಆಗಿರ್ಬೋದು, ಮಂಗಳೂರು, ಬೇರೆ ಬೇರೆ ಕಡೆ ಇರುವಂಥವರೆಲ್ಲ ಶನಿವಾರ ಸಂಡೇ ಬಂದು ಕ್ರಿಕೆಟನ್ನು ಆಡುವಂಥದ್ದು. ಹಾಗಾಗಿ ಈ ಆಟ ತುಂಬ ಮ್ಯಾಚನ್ನು ಆಡಿದ್ದೇವೆ. ಬಟ್ ವಿಚಾರ ಏನು ಕೇಳಿದರೆ, ಇಲ್ಲಿ ಅಂಡರ್ ಆರ್ಮ್ ಕ್ರಿಕೆಟನ್ನು ನಾವು ಆಡುವಂಥದ್ದು. ಅವರಮ್ ಕೂಡ ಆಡ್ತಾ ಇದ್ವಿ, ಬಟ್ ಈಗ ಅಂಡರ್ ಆರ್ಮ್ ಕ್ರಿಕೆಟನ್ನು ಆಡೋದ್ರಿಂದ ಸೊ ಸ್ವಲ್ಪ ನಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಸ್ವಲ್ಪ ಆರಾಮ ಅಂತ ಹೇಳಿ, ರಿಲ್ಯಾಕ್ಸ್ ಅಂತ ಹೇಳಿ ಅನ್ನಿಸ್ತದೆ. ಸೊ ಇವತ್ತು ಅದೇ, ಇಲ್ಲಿ ಸ್ವಲ್ಪ ಮಳೆ ಇರಲಿಲ್ಲ, ಈ ಕಾರಣದಿಂದ ಆಡಲಿಕ್ಕೆ ಹೋಗಿರುವಂಥದ್ದು. ರಂಗಸ್ಥಳದಲ್ಲಿ ಕುಣಿದು ಅಥವಾ ಡ್ಯೂಟಿ ಟೈಮಲ್ಲಿ ಕಾಲೇಜಲ್ಲಿ ಪಾಠ ಮಾಡಿ ಮತ್ತು ಪಾಡ್ಕಾಸ್ಟಿಂಗ್ ವೀಡಿಯೋ ಎಲ್ಲ ಮಾಡಿ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಇರ್ತದೆ, ಅದು ಮಾಡೋಣ. ಸೊ ಆ ಟೆನ್ಷನೆಲ್ಲ ಮೈಂಡ್ ಫ್ರೀ ಆಗಬೇಕಲ್ಲ, ಟೆನ್ಷನ್ ಬೇರೆ ಏನಲ್ಲ, ನೆಕ್ಸ್ಟ್ ವೀಡಿಯೋ ಕಂಟೆಂಟ್ ಏನು ಮಾಡೋದು, ಯಾರ್ದು ಸಂದರ್ಶನ ಮಾಡೋದು, ಹೀಗೆ ನಾನಾ ಯೋಚನೆಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶನಿವಾರ ಮತ್ತು ಭಾನುವಾರ ಬಂದರೆ ಅದರ ಬಗ್ಗೆ ಸ್ವಲ್ಪ ಏನೋ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆದರೂ ನಾನು ಹೋಗೋದಿಲ್ಲ, ಬೈತಾರೆ ಆಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಬಟ್ ಹೋದರೆ ಸ್ವಲ್ಪ ಜಾಲಿಯಾಗಿ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ಗಳು, ನಮ್ಮ ರಿಲೇಷನ್ಸು ಎಲ್ಲ ಇರ್ತಾರೆ. ಹಾಗಾಗಿ ನಮ್ಮದೊಂದು ಟೀಮು ಒಂದಷ್ಟು ಹೊತ್ತು ಕ್ರಿಕೆಟ್ ಆಡುವಂಥದ್ದು. ಗೊತ್ತಿದೆಯಲ್ಲ, ಕ್ರಿಕೆಟ್ ಅಂತ ಕೇಳಿದರೆ ಅದು ಹಳ್ಳಿಯಲ್ಲಿ ಆಡುವಂಥ ಕ್ರಿಕೆಟ್ ಕೇಳಿದರೆ ಅಲ್ಲಿ ಒಂದಷ್ಟು ಕಿರಿಕುಗಳು, ಒಂದಷ್ಟು ಕಾಮಿಡಿ ಎಲ್ಲವೂ ಇರುತ್ತೆ. ಸೊ ಇಲ್ಲಿ ಕೂಡ ನಮ್ಮದು ಅದೇ ವಿಚಾರಗಳಾಗ್ತಾ ಇರುವಂಥದ್ದು. ಆದರೆ ವಾಯ್ಸನ್ನು ನಾನು ಹಾಕೋದಿಲ್ಲ, ಯಾಕೆ ಕೇಳಿದರೆ ನಾವೆಲ್ಲ ವಾಯ್ಸ್ ಹಾಕಿದರೆ ಗೊತ್ತಿರ್ಬೋದು ಈ ವಿಡಿಯೋ ನೋಡ್ತಾ ಇರುವವರಿಗೆ ಹೇಗಿರುತ್ತೆ ಏನಂತ ಹೇಳಿ. ಅದಕ್ಕೆ ವಾಯ್ಸನ್ನು, ನನ್ನ ವಾಯ್ಸ್ಗೂ ಅವರನ್ನು ಕೊಡುವುದು ವಿನಃ ನಮ್ಮ ಮ್ಯಾಚಿನ ವಾಯ್ಸ್ ಹಾಕಲಿಲ್ಲ. ಲಾಸ್ಟಿದೊಂದು ವಾಯ್ಸ್ ಹಾಕ್ತೇವೆ ಅಷ್ಟೇ. ಹಾಗಾಗಿ ಇದು ಮ್ಯಾಚ್ ಬಗ್ಗೆ, ಸಂಡೆಯ ವ್ಲಾಗಿನ ಬಗ್ಗೆ ಇರುವಂತಹ ವಿಚಾರಗಳು. ಸೊ ಇದರ ನಡುವೆ ನಮ್ಮ ಟೀಮ್ ಕೇವಲ ಆಡುವಂತಹ ಉದ್ದೇಶ ಮಾತ್ರ ಅಲ್ಲ, ನಾವೇ ಒಂದು ಟೀಮನ್ನು ಮಾಡಿಕೊಂಡಿದ್ದೇವೆ, KGF ಫ್ರೆಂಡ್ಸ್ ಅಂತ ಹೇಳಿ. ಅದರಲ್ಲಿ ಒಂದಷ್ಟು ನಮ್ಮದೇ ಒಂದು ಟೀಮಲ್ಲಿ ನಾವೇ ನಮ್ಮ ಟೀಮಲ್ಲಿ ತುಂಬ ಮೆಂಬರ್ಸ್ ಇದ್ದೇವಲ್ಲ, ಆ ಟೀಮಿನವರು ಒಂದಷ್ಟು ಅಮೌಂಟನ್ನೆಲ್ಲ ಹಾಕಿ ಎವ್ರಿ ಮಂತ್ ನಾವು ಅಮೌಂಟನ್ನು ಹಾಕ್ತೇವೆ. ಒಬ್ಬರ ಅಕೌಂಟಿಗೆ ಹಾಕ್ತೇವೆ ಅಮೌಂಟ್, ಇಷ್ಟು ಅಮೌಂಟ್ ಅಂತ ಹೇಳಿ. ಅದು ಹಾಗೆ ಇರುತ್ತೆ. ಯಾರಿಗಾದರೂ ಹೆಲ್ತ್ ಇಶ್ಯೂ ಇರುವಂಥವರು ಅಥವಾ ಏನಾದರೂ ಊರಿನ ಕಾರ್ಯಕ್ರಮಗಳಿಗೆ ಅದರಿಂದ ಫಂಡನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಕೇವಲ ಆಡುವಂಥದ್ದು ಮಾತ್ರ ಅಲ್ಲ, ಇದು ನಮ್ಮೊಂದು ಟೀಮ್ ಯೂನಿಯನ್ ಆಗಿ ನಾವು ವರ್ಕ್ ಮಾಡುವಂಥದ್ದು. ಪ್ರತಿ ಊರಲ್ಲಿಯೂ ಕೂಡ ಇಂತಹ ತಂಡಗಳಿರ್ಬೋದು. ಆದರೆ ಇದು ನಮ್ಮ ಊರಿನ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ಅಂತ ಹೇಳಿ. ಸೊ ಇವತ್ತು ಸ್ವಲ್ಪ ಬಿಸಿಲಿತ್ತು, ಮಳೆಯೆಲ್ಲ ಇರಲಿಲ್ಲಲ್ಲ, ಈ ಕಾರಣದಿಂದಾಗಿ ಇದು ನಾನು ಇದನ್ನು ಹಾಕಿರುವಂತಹ ವಿಚಾರ. ಎಲ್ಲ ಕ್ಲಾಸ್ಮೇಟ್ಸ್ಗಳು ಕೂಡ ಇದ್ದಾರೆ. ಬಟ್ ಏನು ಇದಕ್ಕಿಂತಲೂ ಇನ್ನೂ ಹೆಚ್ಚು ಮಂದಿ ಇದ್ದೆವು ನಾವು. ಬಟ್ ಕೆಲವರೆಲ್ಲ ದೂರ ಇದ್ದಾರೆ ಅವರ ವೃತ್ತಿಯಿಂದಾಗಿ. ಅದು ನಾವಿಷ್ಟು ಜನ, ಕೆಲವರೆಲ್ಲ ಮ್ಯಾರೇಜ್ ಆಗಿ ಊರಲ್ಲೇ ಸೆಟಲ್ ಆದರು. ಹಾಗಾಗಿ ನಾವು ಸಣ್ಣವರಿರುವಾಗ ತುಂಬ ಜನ ಇದ್ದರು ಇಲ್ಲಿ.
ಬಟ್ ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ಆದರೂ ಈಗ ಪುನಃ ಅವರು ಮ್ಯಾರೇಜ್ ಎಲ್ಲ ಆಗಿ ಊರಿಗೆ ಬಂದು ಈಗ ಮತ್ತೆ ಕೂಡ ನಮ್ಮ ಸ್ವಲ್ಪ ಎಲ್ಲ ಟೈಮ್ ಕೊಡ್ತಾ ಇದ್ದೇವೆ ಫಂಕ್ಷನಿಗೆ. ಅದಕ್ಕೆ ಈಗ ನಾನು ಲಾಸ್ಟ್ ಟೈಮ್ ವ್ಲಾಗ್ ಎಲ್ಲ ಹಾಕಿದ್ದೆಲ್ಲ ಮದುವೆದೆಲ್ಲ. ಸೊ ಇದೇ ಟೀಮು ನಮ್ಮದು ಅಂತ ಹೇಳಿ. ಸೊ ಹಾಗಾಗಿ ಹಾಗೆ ಸುಮ್ಮನೆ ಒಂದು ವ್ಲಾಗನ್ನು ಮಾಡುವ ಎನ್ನುವಂತಹ ಉದ್ದೇಶದಿಂದ ಆಡುವಂಥದ್ದು. ಮ್ಯಾಚ್ ಏನಾಯಿತು ಮ್ಯಾಚ್ ಅಂತ ಹೇಳಿ ಕಡೆಯಲ್ಲಿ ಒಬ್ಬರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು 5-6 ಮ್ಯಾಚ್ ಆಡಿದ್ದೇವೆ, ಯಾರು ಎಷ್ಟು ವಿನ್ ಆದರೂ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಮುಂಚೆಲ್ಲ ಆಡ್ತಾ ಇದ್ದೆ ನಾನು, ಈಗ ಯಾವುದಕ್ಕೂ ಟೈಮೆಲ್ಲ ಇಲ್ಲ. ಕ್ರಿಕೆಟು, ವಾಲಿಬಾಲು ಎಲ್ಲವೂ. ಬಟ್ ಈಗ ಸ್ವಲ್ಪ ನಾವು ಗೊತ್ತಿದೆಯಲ್ಲ, ನಮ್ಮದೇ ಬ್ಯುಸಿ ವರ್ಕಿಂದಾಗಿ ಯಾವುದಕ್ಕೂ ಸಮಯವನ್ನು ಕೊಡುವುದಕ್ಕಾಗೋದಿಲ್ಲ. ಆ ಕಾರಣದಿಂದ ಇವತ್ತೊಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಅನ್ನುವಂಥದ್ದಾಯಿತು. ಶನಿವಾರ ಸಂಡೇ ಅವರು ಪ್ರತಿ ಟೈಮೆಲ್ಲ ಆಡ್ತಾರೆ. ನಾನು ಮಾತ್ರ ಯಕ್ಷಗಾನ ಟೈಮಲ್ಲಿ ಹೇಗೂ 6 ತಿಂಗಳು ಸಿಗೋದಿಲ್ಲ. ಬಟ್ ಈ ಟೈಮಲ್ಲಿ ಶನಿವಾರ ಸಂಡೇ ಬರಬೇಕು ಅಂತ ಆಗುತ್ತೆ. ಒಂದು ಶನಿವಾರ ನಾನು ಮಧ್ಯಾಹ್ನ ಒಮ್ಮೆ ಪಾಡ್ಕಾಸ್ಟಿಗೆ ಹೋದರೆ ಅಥವಾ ಭಾನುವಾರ ಪಾಡ್ಕಾಸ್ಟಿಂಗೆಲ್ಲ ಹೋದರೆ ನನಗೆ ಟೈಮೇ ಸಿಗೋದಿಲ್ಲ. ಎಡಿಟಿಂಗ್ ಮಾಡಬೇಕು, ಹಾಕಬೇಕು ಅಂತ ಹೇಳಿ ಹೋದರೆ ತುಂಬ ಜಾಲಿಯಾಗಿರ್ತೇವೆ ನಾವು ಏನಾದರೂ ನಮ್ಮ ವಿಚಾರದಿಂದ. ಸೊ ಹಾಗೆ ಒಂದು ವ್ಲಾಗಿನ ವಿಚಾರ ಇಷ್ಟು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಸೊ ಈ ವ್ಲಾಗು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಹೈಪ್ ಮಾಡಿ ವಿಡಿಯೋವನ್ನು, ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೋಡುವ ಮುಂದಿನ ಬಾರಿನ ವ್ಲಾಗ್ ಗೊತ್ತಿಲ್ಲ ಯಾವಾಗ ಮಾಡ್ತೇನೆ ಏನಂತ ಹೇಳಿ. ಇನ್ನು ನಮ್ಮ ವಾಹಿನಿ 24ನೇ ತಾರೀಕಿಗೆ 1 ವರ್ಷ ಆಗುತ್ತೆ. 4,000 ಸಬ್ಸ್ಕ್ರೈಬರ್ ದಾಟಿದೆ. ಹೊಸ ಲೋಗೋ ಲಾಂಚ್ ಮಾಡಲಿಕ್ಕೆ ಇದೆ. ಲೋಗೋ ಬಗ್ಗೆ ನಾನು ಹೇಳ್ತೇನೆ ಏನು ಇನ್ಫಾರ್ಮೇಷನ್ ಅಂತ ಹೇಳಿ ನಾಡಿದ್ದು. ಒಂದಷ್ಟು ವಿಚಾರಗಳಿದೆ. ಮತ್ತು ಪಾಡ್ಕಾಸ್ಟಿಂಗ್ ಕೂಡ ಹಾಗೆ, ಕಲಾವಿದರು ಫುಲ್ ಆಗಿದೆ. ಸೊ ಆಲ್ಮೋಸ್ಟ್ ಈಗ 6 ತಿಂಗಳಲ್ಲಿ ನನಗೆ ಬಹುತೇಕ ಕಲಾವಿದರು ಕವರ್ ಆಗಬೇಕು ಅನ್ನುವಂತಹ ಉದ್ದೇಶ ಉಂಟು. ನೋಡುವ ಏನಾಗುತ್ತೆ ಎಂತಾಗುತ್ತೆ ಅಂತ ಹೇಳಿ. ನಾನು ಅದರ ಬಗ್ಗೆ ಎಲ್ಲ ಅಪ್ಡೇಟನ್ನು ಕೊಡ್ತೇನೆ. ಇದಿಷ್ಟು ವ್ಲಾಗಿನ ವಿಚಾರ. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ನಮ್ಮ ಸಂದರ್ಶನದ ವಿಡಿಯೋ ಅಂದರೆ ಪಾಡ್ಕಾಸ್ಟಿಂಗ್ ವಿಡಿಯೋ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೇನೆ. ನಮಸ್ಕಾರ. ಮ್ಯಾಚಿನಲ್ಲಿ ಲತೇಶ್ ಅವರು ಒಂದು, ಇನ್ನು ಎದುರು ಪಾರ್ಟಿಯವರು 5 ಮ್ಯಾಚ್ ವಿನ್ ಆಗಿದ್ದಾರೆ. ಅದರ ಲೆಕ್ಕದಲ್ಲಿ ಅವರಿಗೆ ಗಮ್ಮತ್ತಿದೆ.